ವೆಲ್ಕಮ್ ಟು ಸಿನಿಮಾ ಲೋಕ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಹಾಗೂ ಅವರ ಸಿನಿಮಾ ಬಗ್ಗೆ ಮತ್ತು ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್ ಮಾತ್ರ ಅಲ್ಲ, ಇತಿಹಾಸನ ಸೃಷ್ಟಿ ಮಾಡೋ ಸೃಷ್ಟಿಕರ್ತ ಅನ್ಬೋದು. ಕಾರಣ 1950s ಅಲ್ಲಿ ಚಿತ್ರರಂಗಕ್ಕೆ ಬರ್ತಾರೆ. ಐತಿಹಾಸಿಕ ಸಿನಿಮಾಗಳು, ಪೌರಾಣಿಕ ಸಿನಿಮಾದ ಮೂಲಕ ಸತ್ಯ ಹರಿಶ್ಚಂದ್ರ, ಭಕ್ತ ಕನಕದಾಸ, ಭಕ್ತ ಕುಂಬಾರ, ಶ್ರೀಕೃಷ್ಣ ದೇವರಾಯ, ಮಯೂರ ಅಂತ ದೊಡ್ಡ ದೊಡ್ಡ ಮಹಾನ್ಗಳನ್ನ ನಮ್ ಕಣ್ಮುಂದೆ ತಂದವರು ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು. ಅದು ಮಾತ್ರ ಅಲ್ಲ, ಆ ಎಲ್ಲಾ ಸಿನಿಮಾಗಳು ಒಂದು ದೊಡ್ಡ ದಾಖಲೆನ ಸೃಷ್ಟಿ ಮಾಡಿರುವಂತ ಸಿನಿಮಾಗಳು. ಅದೇ ತರ 1982 ನಲ್ಲಿ ರಾಜನ ಇನ್ನೊಂದು ರೆಕಾರ್ಡ್ ನ ಕ್ರಿಯೇಟ್ ಮಾಡ್ತಾರೆ. ಆ ರೆಕಾರ್ಡ್ ನ ಇದುವರೆಗೂ ಯಾರಿಂದಾನು ಬ್ರೇಕ್ ಮಾಡದೇ ಇರುವಂತಹ ರೆಕಾರ್ಡ್. ಅದು ಯಾವುದು, ಯಾವ ಸಿನಿಮಾ ಅಂತ ನೋಡೋಣ. ಅದೇ ತರ ಕನ್ನಡ ಫಿಲಂ ಇಂಡಸ್ಟ್ರಿ ಮಾತ್ರ ಅಲ್ಲ, ಸೌತ್ ಇಂಡಿಯನ್ ಫಿಲಂ ಇಂಡಸ್ಟ್ರಿನಲ್ಲಿ ಅತಿ ಹೆಚ್ಚು ಸಕ್ಸಸ್ ಪರ್ಸೆಂಟೇಜ್ ಇಟ್ಟಿರೋ ನಟ ಯಾರು ಅಂತ ನೋಡೋಣ ಬನ್ನಿ. 1982 ನಲ್ಲಿ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಸರ್ದು 3 ಸಿನಿಮಾಗಳು ರಿಲೀಸ್ ಆಗುತ್ತೆ. ರಾಜ್ಕುಮಾರ್ ಸರ್ ಮತ್ತು ಸರಿತಾ ಮ್ಯಾಮ್ ಆಕ್ಟ್ ಮಾಡಿ, ದೊರೆ ಭಗವಾನ್ ಸರ್ ಡೈರೆಕ್ಟ್ ಮಾಡಿ, ಎಸ್.ಎ. ಶ್ರೀನಿವಾಸ್, ಸದಾನಂದ್, ರಾಜಶೇಖರ್ ಮತ್ತು ಶಿವರಾಮ್ ಅವರು ರಿಲೀಸ್ ಮಾಡಿರೋ ಹೊಸ ಬೆಳಕು ಅನ್ನೋ ಒಂದು ಸಿನಿಮಾ. ಈ ಸಿನಿಮಾ ರಿಲೀಸ್ ಮಾಡಿರೋ ಅಷ್ಟು ಥಿಯೇಟರ್ ಗಳಲ್ಲೂ 175 ಡೇಸ್ ಕಂಪ್ಲೀಟ್ ಮಾಡುತ್ತೆ. 175 ಡೇಸ್ ಕಂಪ್ಲೀಟ್ ಆದ್ರೂ ಇನ್ನೂ ಥಿಯೇಟರ್ ಗಳಲ್ಲಿ ಹೌಸ್ಫುಲ್ ನಡೀತಾನೆ ಇರುತ್ತೆ. ಫೋರ್ಸ್ಫುಲಿ ಬೇರೆ ಒಂದು ಸಿನಿಮಾಗೋಸ್ಕರ ಈ ಸಿನಿಮಾನ ಥಿಯೇಟರ್ ಗಳಿಂದ ತೆಗೆದಾಕ್ತಾರೆ. ಅಂದ್ರೆ ಹೌಸ್ಫುಲ್ ಆಗಿ ನಡೀತಾ ಇರೋ ರಾಜನನ್ ಸಿನಿಮಾನ ಯಾವ್ದೋ ಒಂದು ಸಿನಿಮಾಗೋಸ್ಕರ ತೆಗೆದಾಕ್ತಾ ಇದಾರಲ್ಲ, ಆ ಸಿನಿಮಾ ಯಾವ್ದು ಅಂತ ತಾನೇ ಕೇಳ್ತಾ ಇದ್ದೀರಾ. ಸಿಂಗೀದಂ ಶ್ರೀನಿವಾಸ ರಾವ್ ಸರ್ ಡೈರೆಕ್ಟ್ ಮಾಡಿ, ಪಾರ್ವತಮ್ಮ ರಾಜ್ಕುಮಾರ್ ಮೇಡಮ್ ಪ್ರೊಡ್ಯೂಸ್ ಮಾಡಿ, ರಾಜ್ಕುಮಾರ್ ಸರ್, ಮಾದೇವಿ ಮ್ಯಾಮ್ ಆಕ್ಟ್ ಮಾಡಿರೋ ಹಾಲು ಜೇನು ಅನ್ನೋ ಸಿನಿಮಾ. ಹಾಲು ಜೇನು 35 ವಾರ ಕಂಪ್ಲೀಟ್ ಮಾಡಿ ಸಕ್ಸಸ್ಫುಲ್ ಆಗಿ ಹೌಸ್ಫುಲ್ ಆಗಿ ನಡೀತಾ ಇರುತ್ತೆ ಎಲ್ಲಾ ಥಿಯೇಟರ್ ಗಳಲ್ಲೂ. ಈ ಸಿನಿಮಾ 22 ವಾರ ನಡೀತಾ ಇರುವಾಗ, ಅಂದ್ರೆ 150 ದಿನ ಕಂಪ್ಲೀಟ್ ಆದ್ಮೇಲೆ ಈ ಸಿನಿಮಾನು ಫೋರ್ಸ್ಫುಲ್ ಆಗಿ ಅಂದ್ರೆ ಸಕ್ಸಸ್ಫುಲ್ ಆಗಿ ನಡೀತಾ ಇರೋ ಸುಮಾರು ಥಿಯೇಟರ್ ಗಳಿಂದ ಈ ಸಿನಿಮಾನ ತೆಗೆದು ಇನ್ನೊಂದು ಸಿನಿಮಾನ ಹಾಕ್ತಾರೆ. ಆ ಸಿನಿಮಾನೇ ಅದೇ ಕಾಂಬಿನೇಷನ್ ಅಲ್ಲಿ, ಅಂದ್ರೆ ಅದೇ ಡೈರೆಕ್ಟರ್, ಅದೇ ಪ್ರೊಡ್ಯೂಸರ್, ಅದೇ ಆಕ್ಟರ್. ಅಂದ್ರೆ ಡೈರೆಕ್ಟರ್ ಸಿಂಗೀದಂ ಶ್ರೀನಿವಾಸ ರಾವ್ ಸರ್, ಪ್ರೊಡ್ಯೂಸರ್ ಪಾರ್ವತಮ್ಮ ರಾಜ್ಕುಮಾರ್ ಮ್ಯಾಮ್, ಆಕ್ಟರ್ ಆದ ರಾಜ್ಕುಮಾರ್ ಸರ್. ಇವ್ರು 3 ಜನ ಕಾಂಬಿನೇಷನ್ ಅಲ್ಲಿ ಇನ್ನೊಂದು ಸಿನಿಮಾ ಬರುತ್ತೆ. ಆ ಸಿನಿಮಾನೇ ಚಲಿಸುವ ಮೋಡಗಳು ಅನ್ನೋ ಒಂದು ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ ಗಳಲ್ಲಿ 150 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 250 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 1 ವರ್ಷ ಓಡುತ್ತೆ. ಆ ವರ್ಷದಲ್ಲಿ ಹೈಯೆಸ್ಟ್ ಕಲೆಕ್ಷನ್ ಅಂದ್ರೆ ಚಲಿಸುವ ಮೋಡಗಳು ಸಿನಿಮಾನೇ. ಮೈಸೂರು ಸಿಟಿನಲ್ಲಿ ಮಾತ್ರ 7.5 ಲಕ್ಷ ಟಿಕೆಟ್ ನ ಸೋಲ್ಡ್ ಮಾಡಿದ್ದಾರೆ. ಯೋಚನೆ ಮಾಡಿ, ಆಗಿನ ಕಾಲ ಜನಸಂಖ್ಯೆಗೆ 7.5 ಲಕ್ಷ ಟಿಕೆಟ್ ಸೇಲ್ ಆಗಿದೆ ಅಂದ್ರೆ ಎಂತ ರೆಕಾರ್ಡ್ ಅದು. ಹಾಲು ಜೇನು ಸಿನಿಮಾನು ಅಷ್ಟೇ 6.5 ಲಕ್ಷ ಟಿಕೆಟ್ ಸೇಲ್ ಆಗಿತ್ತು. ಬ್ಯಾಂಗ್ಳೂರ್ ಸಂಪಂಗಿ ಥಿಯೇಟರ್ ಅಲ್ಲಿ ಎಷ್ಟೇ ದೊಡ್ಡ ಸಿನಿಮಾ ಇದ್ರು 1 ವಾರದಿಂದ 2 ವಾರದೊಳಗೆ ತೆಗೆದಾಕ್ಬಿಡ್ತಾರೆ. ಅದು ಎಷ್ಟೇ ದೊಡ್ಡ ಸೂಪರ್ ಹಿಟ್ ಸಿನಿಮಾ ಇದ್ರು 2 ವಾರನೇ ಮೇಲೆ ಓಡಿಸಲ್ಲ ಆ ಥಿಯೇಟರ್ ಅಲ್ಲಿ. ಅಂತ ಥಿಯೇಟರ್ ಅಲ್ಲಿ ಚಲಿಸುವ ಮೋಡಗಳು 85 ದಿನ ಓಡಿಸ್ತಾರೆ. ಅಂದ್ರೆ ಹತ್ತತ್ರ 12 ವಾರ ಓಡಿಸ್ತಾರೆ ಆ ಥಿಯೇಟರ್ ಅಲ್ಲಿ. ಆ ರೆಕಾರ್ಡ್ ನ ಬ್ರೇಕ್ ಮಾಡಕ್ಕೆ 14 ವರ್ಷ ಬೇಕಾಯ್ತು. ಅಂದ್ರೆ 1982 ಚಲಿಸುವ ಮೋಡಗಳು ರಿಲೀಸ್ ಆಗುತ್ತೆ. ಅದು ರಿಲೀಸ್ ಆಗಿ 14 ವರ್ಷ ನಂತರ ಆ ಸಿನಿಮಾದ ಕಲೆಕ್ಷನ್ ನ ಬ್ರೇಕ್ ಮಾಡಿದ್ದು ಹ್ಯಾಟ್ರಿಕ್ ಹೀರೋ, ಸ್ಯಾಂಡ್ಲ್ವುಡ್ ಸ್ಟಾರ್ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಆಕ್ಟ್ ಮಾಡಿರೋ ನಮ್ಮೂರ ಮಂದಾರ ಹೂವೆ ಅನ್ನೋ ಒಂದು ಸಿನಿಮಾ. ಇನ್ನು ರಾಜ್ಕುಮಾರ್ ಸರ್ ಕ್ರಿಯೇಟ್ ಮಾಡಿರೋ ಎಷ್ಟೋ ರೆಕಾರ್ಡ್ ಗಳು ಬ್ರೇಕ್ ಆಗದೇನೆ ಇದೆ. ಅಂದ್ರೆ ಆ ರೆಕಾರ್ಡ್ ನ ಬ್ರೇಕ್ ಮಾಡಕ್ಕೆ ಸಾಧ್ಯನೇ ಆಗದೆ ಇರೋ ಎಷ್ಟೋ ಸಿನಿಮಾಗಳಿದೆ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಮಾತಾಡಿರೋ ಈ 3 ಸಿನಿಮಾಗಳನ್ನೇ ತಗೊಳ್ಳಿ. ಮಾರ್ಚ್ 5th 1982 ಹೊಸ ಬೆಳಕು ಸಿನಿಮಾ ರಿಲೀಸ್ ಆಗುತ್ತೆ. ಆ ಸಿನಿಮಾ ರಿಲೀಸ್ ಆಗಿ 175 ಡೇಸ್ ಕಂಪ್ಲೀಟ್ ಆದ್ರೂ ಎಲ್ಲಾ ಥಿಯೇಟರ್ ಗಳಲ್ಲೂ ಹೌಸ್ಫುಲ್ ಆಗಿ ನಡೀತಾ ಇರುತ್ತೆ. ಆ ತರ ಹೌಸ್ಫುಲ್ ಆಗಿ ನಡೀತಾ ಇರೋ ಟೈಮ್ ಅಲ್ಲಿ 27th May 1982 ನಲ್ಲಿ ಹಾಲು ಜೇನು ಸಿನಿಮಾ ರಿಲೀಸ್ ಆಗುತ್ತೆ. ಆ ಸಿನಿಮಾಗೋಸ್ಕರ ಸಕ್ಸಸ್ಫುಲ್ ಆಗಿ ನಡೀತಾ ಇರೋ ಹೊಸ ಬೆಳಕು ಸಿನಿಮಾನ ತೆಗೆದಾಕ್ತಾರೆ ಥಿಯೇಟರ್ ಇಂದ. ಮತ್ತೆ ಹಾಲು ಜೇನು ಸಿನಿಮಾ ಸಕ್ಸಸ್ ಆಗಿ ನಡೀತಾ ಇರುವಾಗ 29th October 1982 ನಲ್ಲಿ ಚಲಿಸುವ ಮೋಡಗಳು ಸಿನಿಮಾ ರಿಲೀಸ್ ಆಗುತ್ತೆ. ಸೊ ಚಲಿಸುವ ಮೋಡಗಳು ಸಿನಿಮಾ ರಿಲೀಸ್ ಆದ ತಕ್ಷಣ ಹಾಲು ಜೇನು ಸಿನಿಮಾನ ಸುಮಾರು ಥಿಯೇಟರ್ ಗಳಿಂದ ತೆಗೆದಾಕ್ತಾರೆ. ಇದು ರಾಜ್ಕುಮಾರ್ ಸರ್ ಸಿನಿಮಾಗಳಿಗೆ ಮಾತ್ರ ಆಗ್ತಾ ಇದ್ದಿದ್ದು. ಕಾರಣ ಏನಂದ್ರೆ ಪ್ರೊಡ್ಯೂಸರ್ ಗಳಿಗೆ ರಾಜ್ಕುಮಾರ್ ಸರ್ ಮೇಲೆ ಇಟ್ಟಿರೋ ನಂಬಿಕೆ, ಅಂದ್ರೆ ರಾಜ್ಕುಮಾರ್ ಸರ್ ಸಿನಿಮಾಗಳ ಮೇಲೆ ಇಟ್ಟಿರೋ ನಂಬಿಕೆ ಆತರ ಇತ್ತು. ರಾಜ್ಕುಮಾರ್ ಸರ್ ನ ನಂಬಿ ದುಡ್ಡು ಹಾಕಿದ್ರೆ ಯಾವುದೇ ಕಾರಣಕ್ಕೂ ನಮ್ ದುಡ್ಡಿಗೆ ಮೋಸ ಇಲ್ಲ ಅನ್ನೋ ಒಂದು ನಂಬಿಕೆ ಎಲ್ರಿಗೂ ಇತ್ತು. ಅದಕ್ಕೆ ಕನ್ನಡ ಚಿತ್ರರಂಗದಲ್ಲಿ ಈಗಲೂ ಮಾತಾಡೋದು ರಾಜ್ಕುಮಾರ್ ಅವ್ರಿಗೆ ಸರಿಸಾಟಿ ರಾಜ್ಕುಮಾರ್ ಅವರೇ ಅಂತ ಮಾತಾಡೋರು. ರಾಜ್ಕುಮಾರ್ ಸರ್ 200ಕ್ಕೂ ಹೆಚ್ಚು ಸಿನಿಮಾಗಳು ಮಾಡಿದ್ದಾರೆ. ಅದರಲ್ಲಿ ಸಕ್ಸಸ್ಫುಲ್ ಪರ್ಸೆಂಟೇಜ್ ಅಂತ ತಗೊಂಡ್ರೆ ಹತ್ತಿರ 89 to 90% ಸಿನಿಮಾ ಸಕ್ಸಸ್ ಆಗಿದೆ. 10ರಿಂದ 11% ಮಾತ್ರನೇ ಫ್ಲಾಪ್ ಸಿನಿಮಾಗಳು, ಅಂದ್ರೆ ಬಿಲೋ ಆವರೇಜ್ ಅಂಡ್ ಫ್ಲಾಪ್ ಅಂತ ಏನ್ ಕನ್ಸಿಡರ್ ಆಗುತ್ತೋ ಅದು 10% ಸಿನಿಮಾಗಳೇ. ಬಾಕಿ 90% ಆಫ್ ಸಿನಿಮಾ ಸಕ್ಸಸ್ಫುಲ್ ಸಿನಿಮಾಸ್. ಇದು ಆಗಿನ ಕಾಲಕ್ಕೆ, ಅಂದ್ರೆ ರಾಜ್ಕುಮಾರ್ ಸರ್ ಪೀರಿಯಡ್ ಅಲ್ಲಿ ಸೌತ್ ಇಂಡಿಯನ್ ಫಿಲಂ ಟಾಪ್ ಸ್ಟಾರ್ಸ್ ಅಂತ ಯಾರ್ಯಾರು ಇದ್ರು ಅಂದ್ರೆ
ತೆಲುಗುನಲ್ಲಿ NT ರಾಮಾರಾವ್ ಸರ್ ಪ್ಲಸ್ ನಾಗೇಶ್ವರ ರಾವ್ ಸರ್, ತಮಿಳಲ್ಲಿ MG ರಾಮಚಂದ್ರನ್ ಸರ್ ಪ್ಲಸ್ ಶಿವಾಜಿ ಗಣೇಶನ್ ಸರ್, ಕನ್ನಡದಲ್ಲಿ ನಮ್ ರಾಜ್ಕುಮಾರ್ ಸರ್. ಮಲಯಾಳಂ ಸಿನಿಮಾ ಅಂತ ತಗೊಂಡ್ರೆ ಪ್ರೇಮ್ ನಜೀರ್ ಸರ್ ಇದ್ರು, ರಾಜ್ಕುಮಾರ್, MG ರಾಮಚಂದ್ರನ್, ಶಿವಾಜಿ ಗಣೇಶನ್, ನಾಗೇಶ್ವರ ರಾವ್, NT ರಾಮಾರಾವ್, ಈ ತರ ಯೂರೋ ಬೇಸ್ಡ್ ಸಿನಿಮಾಗಳು ಮಲಯಾಳಂ ಅಲ್ಲಿ ತುಂಬಾ ಕಡಿಮೆ. ಸೊ ಈ 3 ಲ್ಯಾಂಗ್ವೇಜ್ ಅಲ್ಲೂ ಅಂದ್ರೆ ಕನ್ನಡ, ತಮಿಳ್, ತೆಲುಗು ಈ 3 ಲ್ಯಾಂಗ್ವೇಜ್ ಅಲ್ಲೂ ಯೂರೋ ಬೇಸ್ಡ್ ಸಿನಿಮಾ ಜಾಸ್ತಿ ಬರ್ತಾ ಇತ್ತು. ಅಂದ್ರೆ ಅವ್ರನ್ನ ನೋಡಕ್ಕೆ ಆಡಿಯನ್ಸ್ ಬರ್ತಾ ಇದ್ರು. ಆ ತರ ಇಂಡಿವಿಜುವಲ್ ಹೀರೋಸ್ ನ ಇಟ್ಕೊಂಡು ಸಿನಿಮಾ ಮಾಡುವಾಗ ಕನ್ನಡದಲ್ಲಿ ರಾಜ್ಕುಮಾರ್ ಸಿನಿಮಾಗಳು ಅಂದ್ರೆ ಅವ್ರು 200ಕ್ಕೂ ಹೆಚ್ಚು ಸಿನಿಮಾ ಏನ್ ಮಾಡಿದ್ರು ಅದರಲ್ಲಿ ಹತ್ತತ್ರ 90% ಆಫ್ ಸಿನಿಮಾ ಸಕ್ಸಸ್ಫುಲ್ ಸಿನಿಮಾಸ್. ಇದನ್ನೇ ನಾವು ತೆಲುಗುನಲ್ಲಿ ತಗೊಂಡ್ರೆ ಅಂದ್ರೆ ನಾಗೇಶ್ವರ ರಾವ್ ಸರ್ ಪ್ಲಸ್ NT ರಾಮಾರಾವ್ ಸರ್ ಇವರಿಬ್ರು ಆಕ್ಟ್ ಮಾಡಿರೋ ಸಿನಿಮಾಗಳಲ್ಲಿ ಸಕ್ಸಸ್ಫುಲ್ ಸಿನಿಮಾ ಅಂದ್ರೆ 65 to 70% ಸಿನಿಮಾಸ್ ಸಕ್ಸಸ್ಫುಲ್ ಸಿನಿಮಾಸ್. ಈ ಕಡೆ ತಮಿಳ್ ಸಿನಿಮಾ ಅಂತ ತಗೊಂಡ್ರೆ ಅಂದ್ರೆ MG ರಾಮಚಂದ್ರನ್, ಶಿವಾಜಿ ಗಣೇಶನ್ ಇವರಿಬ್ರು ಸಿನಿಮಾಗಳು ತಗೊಂಡ್ರೆ ಸಕ್ಸಸ್ ರೇಟ್ ಸಿನಿಮಾಸ್ ಅಂದ್ರೆ 80% to 85% ಸಿನಿಮಾಸ್ ಸಕ್ಸಸ್ಫುಲ್ ಸಿನಿಮಾಸ್. ಅದರಲ್ಲೂ MG ರಾಮಚಂದ್ರನ್ ಅಂದ್ರೆ ಮಾತ್ರನೇ ಆ 85%. ಸೊ ಕನ್ನಡದಲ್ಲಿ ರಾಜ್ಕುಮಾರ್ ಅವ್ರ ಸಿನಿಮಾ ಹೈಯೆಸ್ಟ್ ಪರ್ಸೆಂಟೇಜ್ ಅಂದ್ರೆ ಅವ್ರು ಮಾಡಿರೋ ಸಿನಿಮಾಗಳಲ್ಲೇ ಪರ್ಸೆಂಟೇಜ್ ಅಂತ ತಗೊಂಡ್ರೆ ಹೈಯೆಸ್ಟ್ ಪರ್ಸೆಂಟೇಜ್ 90% ಆದ್ರೆ ಅದು ರಾಜ್ಕುಮಾರ್ ಅವ್ರ ಸಿನಿಮಾಗಳೇ. ಈ ತರ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಸಾಧಕ ಅಂದ್ರೆ ಅದು ರಾಜ್ಕುಮಾರ್ ಸರ್. ಸೊ ರಾಜ್ಕುಮಾರ್ ಸರ್ ನ ಒನ್ ಆಫ್ ದಿ ಬೆಸ್ಟ್ ಅಂತ ಕರೆಯಕ್ ಮೇನ್ ರೀಸನ್ ಇದು ಒಂದು ಕಾರಣವಾಗಿರುತ್ತೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಟೈಮ್ ಬೇರೆ ಒಂದು ಸಿನಿಮಾ ಜೊತೆ ಬರ್ತೀನಿ. ಅದುವರೆಗೂ ಥ್ಯಾಂಕ್ ಯು, ಬೈ.